ನನ್ನ ಹೆಸರು ಬಂದು ಮಂಜುನಾಥ್, ನನ್ನ ವೈಫು ವೆನ್ನೆಲ. ನಮ್ದು ನಕ್ಕನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವಿಲ್ಲಿ ಬರೋ ಕಾರಣ ನಮ್ಮ ಅಕ್ಕ ಮಗು ಅಂದ್ರೆ ನನ್ನ ಅಳಿಮಯ್ಯ, ಅವ್ನು ಇಲ್ಲೇ ಡೆಲಿವರಿ ಆಗಿದ್ದು. ನಮ್ಮ ಅಕ್ಕಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲೇ ಚೆನ್ನಾಗಿ ನೋಡಿದ್ರು. ಸುಧಾ ಮೇಡಮ್ ಅಂತಿದ್ರು, ಅವ್ರು ಚೆನ್ನಾಗಿ ನೋಡಿದ್ರಾಗ ಅದಕ್ಕೋಸ್ಕರ ಇಲ್ಲಿಗೆ ರೆಫರ್ ಮಾಡಿದ್. ನಮ್ಮ ಅಕ್ಕ ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ಚೆನ್ನಾಗಿ ನೋಡ್ತಾರೆ, ಪ್ರತಿಯೊಂದು ಚೆನ್ನಾಗಿ ಅನುಕೂಲವಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನನ್ನ ವೈಫ್ನ ಇಲ್ಲಿ ಕರ್ಕೊಂಡು ಇಲ್ಲಿಗೆ ಬಂದು ಸ್ಟಾರ್ಟಿಂಗ್ ಇಂದನು ಅಥವಾ ಫಸ್ಟ್ ಮಂತ್ ಇಂದನು ಇಲ್ಲೇ ತೋರಿಸ್ಕೊಂಡು ನಾವು ಈಗ ಡೆಲಿವರಿ ಟೈಮ್ ಅಷ್ಟೇ ಅವ್ರು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಹೇಳ್ತಾನೆ ಇದ್ರು. ಈ ದಿನ ಅಂತ ಹೇಳ್ತಿದ್ರು. ಈಗ ಡೆಲಿವರಿ ನಿನ್ನೆ ಇತ್ತು. ನಿನ್ನೆ ಅಂದ್ರೆ ಬೆಳಗ್ಗೆನೆ ಬಂದ್ವಿ, ರಾತ್ರಿ 2 ಗಂಟೆಗೆ ಪೈನ್ಸ್ ಬಂತು. ಬೆಳಗ್ಗೆನೆ ಬಂದಿದ ತಕ್ಷಣನೇ ಒಂದು 6:30 ಅಷ್ಟರಲ್ಲಿ ನಾವು ಇಲ್ಲಿ ಹಾಸ್ಪಿಟಲ್ ರೀಚ್ ಆಗಿದ್ವಿ. 7 ಗಂಟೆಗೆ ಅನಿತಾ ಮೇಡಮ್ ಅವ್ರು ಬಂದ್ಬಿಟ್ಟು ಮೇಡಮ್ ನೋಡ್ಬಿಟ್ಟು ನಾರ್ಮಲ್ ಆಗುತ್ತೆ, ಚೆನ್ನಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರು 1-2 ಅವರ್ ಅಲ್ಲಿ ಡೆಲಿವರಿ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಅವ್ರು ಅದಕ್ಕೆ ತಕ್ಕಂತಾನೆ 2 ಅವರ್ ಅಲ್ಲಿ ಡೆಲಿವರಿನೂ ಆಯ್ತು. ಮಗುನು ಚೆನ್ನಾಗಿದೆ, ನನ್ನ ಹೆಂಡತಿನೂ ಆರೋಗ್ಯವಾಗಿದ್ದಾರೆ. ಪ್ರತಿಯೊಂದು ನಾರ್ಮಲ್ ಆಗಿ ಚೆನ್ನಾಗಿ ಮಾಡಿದ್ರು. ನಮ್ಗೆ ಅದರಲ್ಲಿ ಏನು ಕಷ್ಟ ಆಗ್ಲಿಲ್ಲ. ಆರಾಮಾಗಿ ಎಲ್ಲರೂ ಬಂದು ಅಷ್ಟೇ, ಡಾಕ್ಟರ್ ಅಷ್ಟೇ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ತುಂಬಾನೇ ಪೇನ್ಸ್ ಆಗ್ತಿತ್ತು. ಆದ್ರೂ ಹೇಳ್ತಾ ಇದ್ದೆ, ಈ ತರ ಪೇನ್ಸ್ ಆಗ್ತಿದೆ ಅಂತ, ವೇಟ್ ಮಾಡಮ್ಮ, ಇನ್ನ ಪೇನ್ಸ್ ಇನ್ನೂ ಚೆನ್ನಾಗಾದ್ರೆ ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸಜೆಷನ್ಸ್ ಕೊಡ್ತಾ ಇದ್ರು. ಎಲ್ಲರೂ ನರ್ಸಸ್ 3-4 ಜನ ಪಕ್ಕದಲ್ಲೇ ನಿಂತ್ಕೊಂಡಿದ್ರು. ನನ್ಗೆ ಯಾವ ರೀತಿ ಬೇಕೋ ಆ ರೀತಿ ಟ್ರೀಟ್ ಮಾಡ್ತಾ ಇದ್ರು. ಮತ್ತೆ ತುಂಬಾ ನನಗೂ ಪ್ರೆಜರ್ ಕೊಡೋದು ಆಗ್ಲಿ, ಇಲ್ಲಾಂದ್ರೆ ಬೇರೆ ತರ ಮಾತಾಡೋದಾಗ್ಲಿ ಏನು ಮಾಡಿಲ್ಲ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಮತ್ತೆ 10 ಮಿನಿಟ್ಸ್ ಅಲ್ಲೇ ಡೆಲಿವರಿ ಆಯ್ತು. ಮಗುನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗಿದೆ ಈ ಹಾಸ್ಪಿಟಲ್. ಓವರ್ ಆಗಿ ಈ ಹಾಸ್ಪಿಟಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ ನಮ್ಗೆ. ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನೋಡ್ತಾರೆ. ಎಷ್ಟು ನಾವು ಸಜೆಸ್ಟ್ ಮಾಡೋದಿಷ್ಟೇ, ದುಡ್ಡು ಕತೆ ಸೆಕೆಂಡ್ರಿ, ನಮ್ಗೆ ದುಡ್ಡು ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಅಷ್ಟೇ ಫ್ರೆಂಡ್ಲಿ ಆಗಿ ಇರ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಆ ಒಂದು ಫ್ರೆಂಡ್ಲಿ ನೇಚರ್, ಡಾಕ್ಟರ್ ಅನ್ನೋ ಇದರಲ್ಲಿ ಫ್ರೆಂಡ್ಲಿ ಆಗಿ ನೋಡ್ತಾರೆ. ಪ್ರತಿಯೊಬ್ಬ ಡಾಕ್ಟರ್ ಅಷ್ಟೇ ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮಾತಾಡ್ತಾರೆ. ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಕೊಡ್ತಾರೆ. ಅದೊಂದು ತುಂಬಾ ಖುಷಿ ಆಯ್ತು ನಮ್ಗೆ ಈ ಹಾಸ್ಪಿಟಲ್ ಬಂದಿರೋದು.